ವಾವ್ ರೀ ಮದ್ವೆ ಚೌಟ್ರಿ ಈಗ ಹಾಲ್ ಇರಲ್ವಾ ಹಂಗಿದೆ ರೀ. ನೀನ್ ನಿಜ ಹೇಳು, ನಿಂಗೆ ನನಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಯೂಶಲಿ ನಮ್ಮ ಅಮ್ಮ ಮನೇಲಿ ರೌಂಡ್ ಎಲ್ಲ ನೋಡಿ ಅಲ್ಲ, ಇವಾಗ ಇದು ಸ್ಕ್ವೇರ್ ನೋಡ್ತಾ ಇದೀವಲ್ಲ, ಏನೋ ಒಂಥರ ಚಂದ ಅನಿಸ್ತಾ ಇದೆ. ಸೊ ಈ ತರ ನೋಡಿ, ಈ ತರ ನಾಬ್ಸ್, ಈ ತರ 4 ನಾಬ್ಸ್ ನ ಕೊಟ್ಟಿದ್ದಾರೆ. ಕೊಟೇಶನ್ ಇಡೀ ಮನೆ ಕೊಟೇಶನ್ ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಂದ್ರೆ ಗ್ಯಾಸ್ ಸ್ಟವ್ ಅಲ್ಲಿ ಅಡ್ಗೆ ಮಾಡೋದನ್ನ ನೀವು ತಿನ್ನೋದೇ ಇಲ್ಲ, ನೀವು ಹಾಕೊಳ್ಳೋ ಬಟ್ಟೆನ ತೊಳೆಯೋದೇ ಇಲ್ಲ, ಹಂಗಂಗೆ ಹಾಕೋತೀರಾ. ಸರಿ, ಲೆಟ್ ಮಿ ಕಂಪ್ಲೀಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಈ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ನೀವು ನನಗೆ ತುಂಬಾ ಕ್ವಶನ್ಸ್ ನ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಕೊಡೋಣ ಅಂತ. ಸೊ ಬನ್ನಿ ಗೈಸ್. ಅಂಡ್ ಕೇಳಿದ್ರೆ ಲಕ್ಷ್ಮಿ ಹೋಮ್ ಟೂರ್ ಕೊಡಿ ಅಂತ. ಬನ್ನಿ ಫಸ್ಟ್ ನಿಮ್ಗೆ ತೋರಿಸ್ತೀನಿ. ಗಾಡ್ ಪ್ರಾಮಿಸ್, 2 hands ಇಂದಾನು ಗಾಡ್ ಪ್ರಾಮಿಸ್ ಅಂತ ಸುಳ್ಳು ಹೇಳ್ತಾ ಇಲ್ಲ. ಇದು ಹಾಕಿದ್ ಯಾವತ್ರಿ? ಇವತ್ತಲ್ಲ, 1 hour ಮುಂಚೆ ಇದನ್ನ ಹಾಕಿದ್ದು. ಸೊ ಇವಾಗ ನನ್ನ ಹೋಮ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಕ್ಚುಲಿ ಇದು ಡಿಸೈನ್ ಹೇಗಿತ್ತು ಗೊತ್ತಾ, ಇದು ನಮ್ಗೆ ಕರ್ವ್ ಕೊಟ್ಟಿದ್ವಿ ಹಿಂಗೆ, ಬಟ್ ಅದ್ ಯಾಕೋ ಅಷ್ಟು ಚಂದ ಅಂದ್ರೆ ಫಿಟ್ಟಿಂಗ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಒಂದ್ ಸ್ವಲ್ಪ ಇದಾಗ್ತಿದ್ರು ಅಂತ ಅನ್ಕೊಂಡು ನಮ್ಗೆ ಕರ್ವ್ ಬೇಡ, ಹೀಗೆ ಸ್ಕ್ವೇರ್ ಇರ್ಲಿ ಅಂತ ಇವಾಗ ಸ್ಕ್ವೇರ್ ಮಾಡಿಸಿರೋದು. ಸೊ ಇವತ್ತಿಗೆ ನಮ್ಮ ಮನೆ ಫುಲ್ 100ಗೆ 100% ಕಂಪ್ಲೀಟ್ ಆಗಿದೆ. ಸೊ ಮೋಸ್ಟ್ಲಿ ನಾನು ನಾಳೆನೇ ಹೋಮ್ ಟೂರ್ನ ಶೂಟ್ ಮಾಡ್ತೀನಿ. ಓಕೆನಾ, ಶಾರ್ಟ್ ಅಂತ ಇದೀನಿ, ಶೂಟ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಹೋಮ್ ಟೂರ್ನ ಮಾಡಿರ್ಲಿಲ್ಲ, ಬಟ್ ನನ್ನ ಮನೆಗೆ ಗೊತ್ತೇ ಇದೆ ಹೆಂಗ್ ಬಂದಿದೆ ಅಂತ. ಸೊ ಸುಮಾರಷ್ಟು ನಮ್ ಗ್ಯಾಸ್ ಸ್ಟವ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಸ್ಟವ್ ತೋರ್ಸಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಇತ್ತು, ನೀವ್ ಯಾಕೆ ಇದು ಸ್ಲ್ಯಾಬ್ಗೆ ಅಟ್ಯಾಚ್ ಆಗಿ ಸ್ಟವ್ ಬರುತ್ತಲ್ಲ, ಅದಕ್ಕೆ ಏನಂತಾರೆ ರೀ? ಅದು ಏನಂತಾರೆ ಅಂತ, ಬಟ್ ಇನ್ಬಿಲ್ಟ್ ಸ್ಟವ್ ಲೈಕ್ ಸ್ಲ್ಯಾಬ್ ಇದೆಲ್ಲ, ಇದಕ್ಕೇನೆ ಅಟ್ಯಾಚ್ ಆಗಿ ಇನ್ಬಿಲ್ಟ್ ಸ್ಟವ್ ಬರುತ್ತಲ್ಲ, ಅದ್ ಯಾಕೆ ತಗೊಂಡಿಲ್ಲ ಅಂತ. ಸೊ ಅದ್ ಯಾಕೆ ತಗೊಂಡಿಲ್ಲ? ಇನ್ಬಿಲ್ಟ್ ಬರಲ್ಲ ಅದು. ಅದೇನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಕಟ್ ಮಾಡ್ತಾರೆ. ಓಕೆ, ಇಲ್ಲಿ ಕಟ್ ಮಾಡ್ತಾರಾ? ಗ್ಯಾಸ್ ಸ್ಟವ್ ಒಳಗಡೆ ಹೋಗುತ್ತೆ. ಓ, ಇದೇ ಗ್ಯಾಸ್ ಸ್ಟವ್ ಅದನ್ನ ಅಲ್ಲ, ಅದಕ್ಕೆ ಸ್ವಲ್ಪ ತಿನ್ ಬರುತ್ತೆ. ಓಕೆ, ಅದಕ್ಕೆ ಅಂತ ಬೇರೆ ಸ್ಟವ್ ಬರುತ್ತಾ? ವುಡ್ ವರ್ಕ್ ಮಾಡೋರು ಕೂಡ ಇದು ಸ್ವಲ್ಪ ಕೆಳಗಡೆ ಮಾಡ್ತಾರೆ. ಓಕೆ ಸ್ಲ್ಯಾಬ್ ರೂಮ್ ಮಾಡಿದ್ರಲ್ವಾ, ಅದು ಮಾಡೋರು ಹೆಂಗಂದ್ರೆ ಒಂದು ಏರ್ ಕೊಣಿಸ್ತಾರೆ ಕೆಳಗಡೆ ಹಿಂಗೆ. ಓಕೆ, ಸೊ ಅದು ಯಾಕೆ ಅದನ್ನ ತಗೊಂಡಿಲ್ಲ? ನಾನು ಎಷ್ಟು ಹೇಳ್ದೆ ತಗೋ ಅಂತ ಎಷ್ಟು ಹೇಳ್ದೆ ನಾನು, ಯಾಕೆ ತಗೊಂಡಿಲ್ಲ? ಇವಾಗ ನಮ್ ಲಕ್ಷ್ಮಮ್ಮ ಅಡಿಗೆ ಮಾಡ್ತಾ ಇರ್ತಾಳೆ. ನಮ್ ಲಕ್ಷ್ಮಮ್ಮ ಯಾವತ್ತೂ ನೀಟಾಗಿ ಅಡಿಗೆ ಮಾಡಲ್ಲ, ಆಯ್ತಾ? ಮುಂಚೆ ಲಕ್ಷ್ಮಮ್ಮ ಅಡ್ಗೆ ಮಾಡ್ತಾ ಇರ್ಲಿಲ್ಲ, ಇವಾಗ ಲಕ್ಷ್ಮಮ್ಮ ನೀಟಾಗಿ ಮಾಡಲ್ಲ. ನೆಕ್ಸ್ಟ್ ನೀಟಿಗೆ ಅಂತ ಅಂತೀನಿ. ಇವಾಗ ಕೇಳಿಸ್ಕೊ, ಇವಾಗ ಒಂದ್ ಹಾಲು ಉಪ್ತಮ್ಮ, ಸರಿನಾ? ಜನರಲಿ ಗ್ಯಾಸ್ ಸ್ಟವ್ ಹೆಂಗ ಇಲ್ಲೇ ಹೋಗಲ್ಲ, ಹಿಂಗೆ ಅಲ್ಲಿ ಆಗುತ್ತೆ. ಹೌದು, ಕರೆಕ್ಟಾ? ಹೌದು. ನಮ್ ಲಕ್ಷ್ಮಮ್ಮ ಹೆಂಗಂತಂದ್ರೆ ರೀಲ್ಸ್ ನೋಡ್ತಾ ಇರ್ತಾಳೆ ಹಿಂಗೆ. ಎಷ್ಟು ಸುಳ್ಳು ಹೇಳ್ತಿದ್ಯಾ ರೀ, ನಿಜ ಹೇಳು. ಗಾಡ್ ಪ್ರಾಮಿಸ್ ಮಾಡಿ ಹೇಳ್ರಿ, ನೀನ್ ಗಾಡ್ ಪ್ರಾಮಿಸ್ ಮಾಡಿ ಹೇಳು. ನೀನ್ ಗಾಡ್ ಪ್ರಾಮಿಸ್ ಮಾಡ್ತಾ ಇದೀಯಾ ಜನ ಮೇಲೆ ಮಾಡ್ಕೋ. ಸರಿ, ನೀನ್ ಒಂದು ಸತಿ ಗಾಡ್ ಪ್ರಾಮಿಸ್ ಮಾಡಿ ಹೇಳು. ಗಾಡ್ ಪ್ರಾಮಿಸ್ ನೆನ್ಪಾಡ್ದು, ಆಯ್ತಾ? ಲಕ್ಷ್ಮಿ ರೀಲ್ಸ್ ನೋಡ್ತಾ ಇರ್ತಾಳೆ, ಅಲ್ಲಿ ಹೋಗ್ಬಿಡುತ್ತೆ, ಆಯ್ತಾ? ಅದೇ ಹೆಚ್ಚಿ ಮ್ಯಾಜಿಕ್ ಇದು ಒಳಗಡೆ ಇತ್ತು ಅಂತ ಅನ್ಕೋ, ಆಯ್ತಾ? ಒಳಗಡೆ ಇತ್ತು ಅಂದ್ರೆ ಅದು ಕ್ಲೀನ್ ಮಾಡೋಷ್ಟು ಎಷ್ಟು ತರನ ಹೋಗುತ್ತಾ, ಇದು ತೆಗೆದಷ್ಟು ಈಸಿ ಅಲ್ಲ, ಇರೋ ಗೊತ್ತಿರುತ್ತೆ. ಇದು ಒಳಗಡೆ ಹೋಯ್ತು ಅಂತಂದ್ರೆ ಕ್ಲೀನಿಂಗ್ ಸ್ವಲ್ಪ ಕಷ್ಟ. ಅಂಡ್ ಮೋರ್ ಓವರ್ ಅದು ಸ್ವಲ್ಪ ನಂಗೆ ಗೊತ್ತಾಯ್ತದು. ಅಂಡ್ ಮೋರ್ ಆಬ್ವಿಯಸ್ಲಿ ರಿಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲೇ. ಆಮೇಲೆ ಒಂದ್ ಇಬ್ರು ಮಾಡಿದೆ ಫ್ರೆಂಡ್ ಮನೇಲಿ, ಅವ್ನು ಹೇಳ್ದ ಅಂದ್ರೆ ಕ್ಲೀನ್. ಆಮೇಲೆ ನಮ್ಗೆ ನಮ್ಮ ಆಂಟಿ ಕೂಡ ಹೇಳಿದ್ರು, ಲೈಕ್ ಅವ್ರ ಮನೇಲಿ ಹಾಗೇನೆ ಇರೋದು. ಸೊ ಏನಪ್ಪಾ ಅಂತಂದ್ರೆ ಅವರು ಒಳಗಡೆ ಅಟ್ಯಾಚ್ ಮಾಡಿಸಿದ್ದಾರೆ. ಅವ್ರು ಹೇಳಿದ್ರು ಲೈಕ್ ತುಂಬಾ ಕಷ್ಟ ನಮ್ಮ ಕ್ಲೀನ್ ಮಾಡೋದು, ಅಂಡ್ ಸರ್ವಿಸ್ ಚಾರ್ಜ್ ಕೂಡ ತುಂಬಾ ಜಾಸ್ತಿ ಇದೆ ರೀ. ಸರ್ವಿಸ್ ಕಾಸ್ಟ್ ಯಾಕಂದ್ರೆ ಅಷ್ಟೊಂದು ಈಸಿ ಅಲ್ಲ. ಒಂದ್ಸತಿ ಒಳಗೆ ಹೋಯ್ತು ಅಂದ್ರೆ ಮತ್ತೆ ಬರೋರು ಕ್ಲೀನ್ ಅದೇ ತರ ಫಿಟ್ಟಿಂಗ್ ಮಾಡಿ ಹೋಗ್ಬೇಕಲ್ಲ. ಅದೆಲ್ಲ ಆಸೆ ಪಡ್ಬೋದು, ಬಟ್ ತುಂಬಾ ಆಸೆ ಪಡಬಾರ್ದು, ದುರಾಸೆ ಪಡಬಾರ್ದು. ಬಟ್ ದಟ್ ಇಸ್ ನಾಟ್ ದುರಾಸೆ. ಐ ವೋಂಟ್ ಸೇ ಇಟ್ ಇಸ್ ದುರಾಸೆ. ಇಟ್ ಇಸ್ ಲೈಕ್ ಎಲ್ರಿಗೂ ಆಸೆ ಇರುತ್ತೆ ಅಂತ ನಾನು ಹೇಳ್ತೀನಿ. ನೋಡು, ನಾನು ಒಂದ್ ಹೇಳ ಗೊತ್ತಾ, ಯಾರೇ ಇಂಟೀರಿಯರ್ ಮಾಡಿಸಿದ್ರಲ್ಲ ಅದನ್ನ ಸ್ವಲ್ಪ ಮೇಂಟೈನ್ ಮಾಡೋ ತರ ಮಾಡಿಸ್ಕೊಬೇಕು, ಅರ್ಥ ಆಯ್ತಾ? ಇವಾಗ ನಮ್ ಕಿಚನ್ ಲಕ್ಕಿಲ್ಲ ಹೆಂಗಂದ್ರೆ ಎಲ್ಲ ಇದಿಲ್ಲ ಅಂದ್ರೆ ಮೇಂಟೈನ್ ಆಗ್ಬಿಡುತ್ತೆ, ಈಸಿ ಆಗ್ಬಿಡುತ್ತೆ. ಅದೇ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಅದು ಬೇಗ ಇದು ಮಾಡಿಸ್ಬಿಡ್ತಾರೆ. ಆಮೇಲೆ ನಮ್ ಲಕ್ಷ್ಮಮ್ಮಗೆ ಆಸೆ ಇತ್ತು, ಬಟ್ ನಾನ್ ಬೇಡ ಅಂತಂದೆ. ನನಗ್ ಮಾತ್ರ ಅಲ್ಲ ಸರಿ, ನಾ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಡಿಸ್ಕ್ರಿಮಿನೇಟ್ ಅಲ್ವಾ ಅದನ್ನ ಹೇಳೋದು, ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ. ಬಟ್ ಆಸೆ ಅನ್ನೋದು ಹ್ಯೂಮನ್ಸ್ ಪ್ರತಿಯೊಬ್ರಿಗೆ ಇದ್ದೇ ಇರುತ್ತೆ. ಅದು ಅಡ್ಗೆ ಮನೆ ಅಂತ ಅಂದ್ರೆ ನೀವ್ ಅಡ್ಗೆ ಮಾಡ್ತಿರೋ ಅದು ಅಡ್ಗೆ ಮನೆ ಸಖತ್ತಾಗಿ ದುಡ್ಡು ಖರ್ಚು ಮಾಡೋರು ಗೊತ್ತಾಗತ್ತೆ. ಓಲ್ಡ್ ಈಸ್ ಆಗಿದೆ ಲೈಫ್ ಅಲ್ಲಿ. ಓಕೆ ಗೈಸ್, ಕಮಿಂಗ್ ಟು ದ ಕ್ವಶನ್, ಅದೇ ನಾವ್ ಯಾಕೆ ಅಟ್ಯಾಚ್ ಮಾಡಿಸಿಲ್ಲ ಅಂತ ಅಂದ್ರೆ ಮೇಂಟೆನೆನ್ಸ್, ಸರ್ವಿಸ್, ಮತ್ತೆ ಸ್ವಲ್ಪ ಹ್ಯಾಂಡಲ್ ಕಷ್ಟ ಆಗುತ್ತೆ, ಬೇಡ ನಮ್ಗೆ ಸ್ವಲ್ಪ ಮೇಂಟೆನೆನ್ಸ್ ಫ್ರೀನೇ ಇರ್ಲಿ ಅಂತ ಅನ್ಕೊಂಡು ನಾವ್ ಈ ತರ ತಗೊಂಡಿದ್ದು. ಅಂಡ್ ಇದು ಬಂದು ಗೈಸ್ ಎಲ್ಲ ಕ್ಲೀನ್ ಮಾಡಿದೀನಿ. ಸೊ ಈ ಒಂದು ಬ್ರ್ಯಾಂಡ್ ಬಂದು ಗ್ರೀನ್ ಶೆಫ್ ಅಂತ. ಎಷ್ಟು ಆಯ್ತು ಇದು? ಅಂದ್ರೆ ಆಕ್ಚುಯಲ್ ಪ್ರೈಸ್ 9,000 ಎಷ್ಟೋ ಇದೆ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ. ಬಟ್ ನಾನ್ ತಗೊಂಡಾಗ ಅದೇ ಕ್ರೆಡಿಟ್ ಕಾರ್ಡ್ ಆಫರ್ ಎಕ್ಸೆಟ್ರಾ 7,200. ಇವಾಗ ಎಷ್ಟಿದೆ ನೋಡೋಣ, 2 ನಿಮಿಷ.
ಇವಾಗೇ ನಾವು ನೋಡ್ತೀವಿ ಎಷ್ಟಿದೆ ಅಂತ. ಫ್ಲಿಪ್ಕಾರ್ಟಲ್ಲಿ ನಾವು ತಗೊಂಡಿದ್ದು. ಕಡಿಮೆ ಇತ್ತು ಅಂತಂದರೆ ಲಕ್ಷ್ಮಮ್ಮ ಯು ಆರ್ ಪೇಯಿಂಗ್ ಮೀ ಬಿಕಾಸ್ ನೀನೇ ಫೋರ್ಸ್ ಮಾಡಿ ಬೇಗ ತಗೋ ಅಂತ. ಏನು ಹಾಲು ಉಗ್ಸೋದು ಹೊಸ ಗ್ಯಾಸ್ ಸ್ಟವ್ ಉಗ್ಸ್ಬೇಕು ಅಂತಂದೆ. ಹೌದು, ನಾವು ತಗೊಂಡಿದ್ದು 7200, ಇವಾಗಲೂ 7200 ಫ್ಲಿಪ್ಕಾರ್ಟಲ್ಲಿ. ಬಟ್ ಇವಾಗ ಕ್ರೆಡಿಟ್ ಕಾರ್ಡ್ ಎಲ್ಲ ಸೇರಿದ್ಮೇಲೆ ತಗೊಂಡಿದ್ದು. ಇವಾಗ ಏನಂದ್ರೆ ಫ್ಲಿಪ್ಕಾರ್ಟ್ ಸೇಲ್ ನಡೀತಾ ಇದೆ. ಓಕೆ, ಇವಾಗ ಫ್ಲಿಪ್ಕಾರ್ಟ್ ಅಗೇನ್ ಫ್ಲಿಪ್ಕಾರ್ಟ್ ಇದು ಪ್ರಮೋಷನ್ ಅಲ್ಲ, ಇದು ಫ್ಲಿಪ್ಕಾರ್ಟ್ ಪ್ರಮೋಷನ್ ಮಾಡ್ತಾರ ಮತ್ತೆ ಗ್ರೀನ್ ಶೇಪ್ ಪ್ರಮೋಷನ್ ಮಾಡ್ತಾರ. ಬೇಕಾದ್ರೆ ತಗೊಬಿಡಿ, ನಿಮ್ಗೆ ಇಷ್ಟ. ಓಕೆ ಗೈಸ್, ಸೊ ಅದಕ್ಕೆ ನಾವು ಈ ಸ್ಟವ್ ತಗೊಂಡ್ವಿ. ಅಂಡ್ ಈ ಸ್ಟವ್ ಫಸ್ಟ್ ನಾವು ನಮ್ಮ ಮಮ್ಮಿ ಮನೆ, ನಮ್ಮ ಊರಲ್ಲಿ ಮನೆ ಕಟ್ಸಿದೀವಲ್ಲ, ಅವಾಗ ಸೇಮ್ ಬ್ರ್ಯಾಂಡ್ ತಗೊಂಡಿದ್ದು ತುಂಬಾ ಇಷ್ಟ ಆಗೋಯ್ತು. ಅದಕ್ಕೆ ನಾವು ಮತ್ತೆ ಸೇಮ್ ನಮ್ಮ ಮನೆಗೆ ಅಂತಾನೆ ಸೇಮ್ ತಗೊಂಡ್ವಿ. ಆಕ್ಚುಲಿ ಪರ್ಸನಲಿ ಗ್ರೀನ್ ಶೇಪ್ ಚೆನ್ನಾಗಿದೆ ಬ್ರ್ಯಾಂಡ್. ಬಿಕಾಸ್ ನಾನು ದಮ್ಲೂರ್ ಮನೆ ಅದೇ ಇರೋದು, ದೊಡ್ಡಮ್ಮ ಮನೆ ಅದೇ ಇರೋದು, ಆಂಟಿ ಮನೆ ನಾನೇ ಬುಕ್ ಮಾಡಿದ್ದು. ಬಿಕಾಸ್ ನನಗೆ ಗೊತ್ತು ಅದೇ ಬುಕ್ ಮಾಡಿದ್ದು. ಇವಾಗ ಬಟ್ ಈ ಮಾಡೆಲ್ ಚೆನ್ನಾಗಿದೆ ರೀ ಗೈಸ್. ಇದ್ರಲ್ಲಿ ಅಂದ್ರೆ 4 ಬರ್ನಲ್ ಅಲ್ವಾ, ದೊಡ್ಡದು ಸ್ವಲ್ಪ ಕಡಿಮೆ, ಇನ್ನೊಂದ್ ಸ್ವಲ್ಪ ಕಡಿಮೆ, ಇನ್ನೂ ತೀರಾ ಕಡಿಮೆ, ಇದ್ರ 4 ಬರ್ನಲ್ ನ ಕೊಟ್ಟಿದ್ದಾರೆ. ಈ ದೊಡ್ಡ ಬರ್ನಲ್ ಇದೆಯಲ್ಲ, ನಿಜವಾಗ್ಲೂ 5 ನಿಮಿಷನೂ ತಗೊಳಲ್ಲ ಅನ್ನ ವಿಷಲ್ ಬರಕ್ಕೆ, ಅಷ್ಟು ಬೇಗ ಆಗೋಗುತ್ತೆ. ಎಸ್ಪೆಷಲಿ ನಾನ್ ವೆಜ್ ಕುಕ್ ಮಾಡ್ಬೇಕು ಅಂತ ಅಂದ್ರೆ ಈ ದೊಡ್ಡ ಬರ್ನಲ್ ತುಂಬಾ ಯೂಸ್ ಆಗುತ್ತೆ. ನಾನು ಇತ್ತೀಚೆಗೆ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಏನ್ ಇಲ್ಲಿ ಮಡಿಗೆಲ್ಲ ಹೋಗಿ ಕುತ್ಕೊಳ್ಳೋಷ್ಟು ಹೊರಡೆ ವಿಷಲೇ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಇದರಲ್ಲೇ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ, ಈ ತರ ಎಲ್ಲ ಇದೆ. ಸೊ ಈ ತರ ನೋಡಿ, ಈ ತರ ನಾಬ್ಸ್, ಈ ತರ 4 ನಾಬ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನನಗೆ ಸ್ಪೆಷಲ್ ಏನ್ ಗೊತ್ತಾ, ಇದು ಯೂಶಲಿ ನಮ್ಮ ಅಮ್ಮ ಮನೇಲಿ ರೌಂಡ್ ಎಲ್ಲ ನೋಡಿ ಅಲ್ಲ, ಇವಾಗ ಇದು ಸ್ಕ್ವೇರ್ ನೋಡ್ತಾ ಇದೀವಲ್ಲ, ಏನೋ ಒಂಥರ ಚಂದ ಅನಿಸ್ತಾ ಇದೆ, ಸ್ವಲ್ಪ ಡಿಫ್ರೆಂಟ್. ಇದು ಏನಂತಾರೆ ಬರ್ನಲ್ಸ್ ಎಲ್ಲ. ಆಮೇಲೆ ಮಾಡೋರು ಸ್ವಲ್ಪ ರೂಟೀನ್ ಎಲ್ಲರಿಗೂ ಗೊತ್ತಿರುತ್ತೆ. ಗ್ಯಾಸ್ ಸ್ಟವ್ ಕನೆಕ್ಷನ್ ಆಚೆ ಅಂತ ತಗೊಳ್ಳಿ, ಬಿಕಾಸ್ ನಮ್ದು ಆಚೆ ಇದೆ. ಅಂಡ್ ಸುಮಾರು ಜನ ಹೇಳಿದ್ರು ಅರುಣ್ ಅವರೇ, ಇದೊಂದು ಇಷ್ಟು ಪೈಪ್ ಬಂದಿದೆಯಲ್ಲ, ಇದು ಸ್ವಲ್ಪ ರಿಸ್ಕ್ ಒಳಗ್ ಹಾಕಿದ್ನ ಅಂತ. ಒಳಗ ಅಂತಂದ್ರೆ ಕಾಣಿಸಿದ್ರೆ ಒಳಗೆ ಹೇಳಿರೋದು. ನಾನು ನೋಡಿದೆ ಕಮೆಂಟ್, ಅದನ್ನ ಕ್ಲೀನ್ ಒಳಗಡೆ ಪ್ಯಾಕ್ ಮಾಡಿ ಅಂತ ಹೇಳಿರೋದು. ಆಹಾ, ಇದು ಪೂರ್ತಿ ನೋಡೋಕ್ಕಾಗತ್ತೆ, ಆಗಲ್ಲ ಅದು. ಓಕೆ, ಅಂಡ್ ನೆಕ್ಸ್ಟ್ ಬಂದು ಇದನ್ನ ಚಿಮ್ನಿನ. ಸೊ ಚಿಮ್ನಿ ಬಂದು ಫೇಬರ್ ಅಲ್ವಾ? ಫೇಬರ್ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿರೋ ಬ್ರ್ಯಾಂಡ್ ಫೇಬರ್. ಅಂಡ್ ಇದ್ರಲ್ಲಿ ಟಾಪ್ ಎಂಡ್ ಕೂಡ ಬರುತ್ತೆ, ಈ ತರ ಫುಲ್ ಒಂಥರ ಫ್ಲಾಟ್ ಆಗಿರುತ್ತಲ್ಲ, ಆ ತರ ಚಿಮ್ನಿ ಕೂಡ ಬರುತ್ತೆ. ಬಟ್ ಅದು ಸ್ವಲ್ಪ ನಮ್ ಬಜೆಟ್ ಇರು ಜಾಸ್ತಿ ಹಾಗೆ ಆಯ್ತು. ಅದಕ್ಕೆ ನಾವು ಇದೇ ಚೆನ್ನಾಗಿದೆ ಅಂತ ಅನ್ಕೊಂಡು ಈ ತರ ಮಾಡೆಲ್ ನ ತಗೊಂಡ್ವಿ. ಅಂಡ್ ಮೋರ್ ಓವರ್ ಅಗೇನ್ ಮಾಡಿಸ್ಬೇಕಾದ್ರೆ ಇಂಟೀರಿಯರ್ ಅಲ್ವಾ, ಸ್ವಲ್ಪ ಗ್ಯಾಪ್ ನ ಇಟ್ಕೊಳ್ಳಿ. ಇದು ವಾಟ್ ಕಾಲ್ ದಟ್, ಈ ಡಿಸ್ಟೆನ್ಸ್ ಇದೆಯಲ್ಲ, ಅದು 90 ಸೆಂಟಿಮೀಟರ್ 75 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಅಂತ. ನನಗೆ 90 ಬೇಕಾಗಿತ್ತು. ಅಂಡ್ ಮೋರ್ ಓವರ್ ನನಗೆ ಈ ಕರ್ವ್ ಬೇಕಾಗಿತ್ತು, ಸ್ವಲ್ಪ ಅದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಫಸ್ಟ್ ಐತನ್ನ ಡಿಸೈಡ್ ಮಾಡಿ ಆಮೇಲೆ ಸೈಜ್ ಡಿಸೈಡ್ ಮಾಡ್ತೀನಿ. ಫಸ್ಟ್ ಅದು 90 ಸೆಂಟಿಮೀಟರ್ ಡಿಸೈಡ್ ಮಾಡಿ. ನೀವೇನ್ ಮನೆ ಇದೆ ತಾನೆ ಫಸ್ಟ್ ಮನೆ ಕಟ್ಸ್ತಿರೋದು? ಸೊ ರಿಸರ್ಚ್ ಅಮ್ಮ, ಇವೆಲ್ಲ ರಿಸರ್ಚ್ ಮಾಡ್ತಾರೆ. ಚಿಮ್ನಿ ಯಾವಾಗ ಹಾಕ್ಬೇಕು ಅದು ಗೊತ್ತಾಗ್ಲೇಬೇಕು. ಅದು ಇವರು ಇಂಟರ್ವ್ಯೂ ಕೇಳ್ತಾರೆ ನಿಮ್ಮನ್ನ, 90 ಆಗ್ತೀರಾ, 75 ಆಗ್ತೀರಾ, ಅಲ್ಲ 60 ಆಗ್ತೀರಾ, ಆ ಥರ. 90. ಇನ್ನು ನಿಜ ಹೇಳ್ಬೇಕಂದ್ರೆ ಪೂರ್ತಿ ಬರುತ್ತೆ 90 ಸೆಂಟಿಮೀಟರ್. ಬಟ್ ಅಷ್ಟೊಂದು ನೆಸೆಸರಿ ಇಲ್ಲ, ಬಿಕಾಸ್ ಅದು ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಅಡುಗೆ ಮಾಡ್ತಾರಲ್ಲ ಡೈಲಿ, ಆ ಥರ. ನಮ್ದು ಇಟ್ಸ್ ಫೈನ್. ಅಂದ್ರೆ ನಾವು ಇದು ಅಷ್ಟೇ, ನಮ್ಗೆ ಫಿಟ್ ಆಗ್ಬೇಕಿತ್ತು ಕರೆಕ್ಟ್ ಆಗಿ. ಯೂಶಲಿ ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಅಥವಾ ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಜನರಲಿ ಅದು ಇಡಬೇಕು ಅಂತ ಅಂತಾರೆ. ಬಟ್ ಆದ್ರೆ ನಂಗೆ ನಿಜ ಗೊತ್ತಾ, ಅಲ್ಲಿ ಲುಕ್ ಹಂಗೆ ಬೇಕಾಗಿತ್ತು, ಇದಕ್ಕೆ ಹಂಗೆ ಬೇಕಾಗಿತ್ತು ನನಗೆ ಆ ಥರ. ಹೌದು. ಸೊ ಈ ಒಂದು ಚಿಮ್ನಿ, ಸೊ ಏನಿಲ್ಲ ಗೈಸ್, ಈ ತರ 1 ಮತ್ತೆ ಹಿಂಗ್ ಮಾಡಿದ್ರೆ 2 ಹೋಗುತ್ತೆ. ಝೂಮ್ ಮಾಡಿದ್ನ ಸೊ ಮತ್ತೆ ಈ ಸತಿ ಮಾಡಿದ್ರೆ 3 ಹೋಗುತ್ತೆ. ಅಂಡ್ ಇವಾಗ ನೀವು ಆಫ್ ಮಾಡ್ಬೇಕು ಅಂದ್ರೆ 1 2 ಆಫ್ ಆಗೋಯ್ತು. ಸೊ ಸೆನ್ಸರ್ ಇದು ಈ ತರ ತಗೊಂಡಿದೀವಿ. ಇದಾದ್ಮೇಲೆ ಫ್ರಿಡ್ಜ್. ಅಂಡ್ ಇದೆಷ್ಟಾಯ್ತು ಚಿಮ್ನಿ ನಮ್ಗೆ? 12,000 ಆಯ್ತು ಗೈಸ್ ನಮ್ಮ ಈ ಒಂದು ಮಾಡೆಲ್ಗೆ. 75 ಇಂಚ್ ಚಿಮ್ನಿ. ಅಂದ್ರೆ ಬೇರೆ ಬ್ರ್ಯಾಂಡ್ ಬರುತ್ತೆ, ಬಟ್ ಪರ್ಸನಲಿ ಫೇಬರ್ ತಗೊಳ್ಳಿ, ಬಿಕಾಸ್ ಇದೆ ನಂಗೆ ಗೊತ್ತಿದೆ, ತುಂಬಾ ವರ್ಷದಿಂದ ಇದ್ದಾರೆ. ಸೊ ಸ್ವಲ್ಪ ಚೆನ್ನಾಗಿದೆ ಅಂತ. ಅಂದ್ರೆ ಇನ್ನೂ ಚೆನ್ನಾಗಿರೋದು ಇರ್ಬೋದು, ಗೊತ್ತಿಲ್ಲ. ನಮಗೆ ಎಷ್ಟು ಗೊತ್ತಿದೆ, ನಮ್ಮ ಬಜೆಟ್ ಎಷ್ಟಿದೆ ಅಷ್ಟರಲ್ಲಿ ನಾವು ಇವೆಲ್ಲ ತಗೊಂಡಿರೋದು ಗೈಸ್. ನೀವು ಕಾಮೆಂಟ್ ಮಾಡ್ತೀರಾ ಇನ್ನೂ ಅದು ಚೆನ್ನಾಗಿದೆ ನಮ್ಗೆ ಇದು ಈ ಕಂಪನಿ ಇಲ್ಲ, ಆಬ್ವಿಯಸ್ ಚೆನ್ನಾಗಿರೋದು ಇರುತ್ತೆ ಇನ್ನ. ಬಟ್ ಯು ನೋ, ಈ ಟೈಲ್ಸ್ ಅಷ್ಟೇ. ಈ ಟೈಲ್ಸ್ ಹುಡುಕಕ್ಕೆ ನಮ್ಮ ಲಕ್ಷ್ಮಮ್ಮ ಕಡಿಮೆ 15 ದಿನ ಟಾರ್ಚರ್ ಕೊಟ್ಟು ನನಗೆ ಸುತ್ತಾಡಿಸಿ ಹುಡುಕಿದ್ಯಾ. ನಾನು ಹುಡುಕ್ ತಗೊಂಬಂದಿರೋದು ಹುಡುಕಿದಿರಿ ಅಂತ ರೀ. ನೀನ್ ಎಷ್ಟು ಹೇಳ್ತೀರ, ನಾನು ನಿಮ್ ಹಿಂದೆ ಬಂದಿಲ್ವಾ ಪ್ರತಿಯೊಂದಕ್ಕೂ ಗೈಸ್? ನಾನು ಹೇಳ್ತಾ ಇಲ್ವಾ? ಹೌದು, ನನ್ ಗಂಡನೇ ಮನೆ ಕಟ್ಸಿರೋದು, ಒಪ್ಕೋತೀನಿ ನಾನು. ಬಟ್ ಪ್ರತಿಯೊಂದಕ್ಕೂ ನಾನು ಎಷ್ಟು ಓಡಾಡಿದೀನಿ ಗೊತ್ತಾ? ಅದೇ ಬೆಳೆ 10 ಗಂಟೆಗೆ 1 ಗಂಟೆ ರೆಡಿ ಆಗೋಳು. ಇವೆಲ್ಲ ನಾನು ಹಾಕೋದೇ ಇಲ್ಲ. ಹೇಳಿ ಇವಾಗ ನಿಜ ತಾನೇ ಅದು? ಒಂದು ಟೈಲ್ಸ್ ಕೂಡ ಅಷ್ಟೇ ನಾನು MP ಸೆರಾಮಿಕ್ಸ್ ಎಲ್ಲ ತಗೊಂಡಿದ್ದೆ. ಇಲ್ಲ, ಇದು ಮೆಟಲ್ ಡಿಪೋ. ಮೆಟೀರಿಯಲ್ ಡಿಪೋ ತಗೊಂಡಿದ್ದೆ ಗೈಸ್ ಈ ಒಂದು ಟೈಲ್ಸ್. ಆಕ್ಚುಲಿ ಈ ಟೈಲ್ಸ್ ಪರ್ಸನಲ್ ಎಲ್ಲ ಬಂದವರೆಲ್ಲ ಟೈಲ್ಸ್ ತುಂಬಾ ಇಷ್ಟ ಆಗಿದೆ. ಇದು
ಬಂದು ಲಿಟ್ರಲಿ ಬಂದವರೆಲ್ಲ ಲೈಕ್ ಸಕ್ಕದ ಕಾಣಿಸ್ತದೆ ಅಂತ ಹೇಳ್ಬಿಡೋಗಿದೆ. ನಮ್ಗೆ ಈ ಒಂದು ಇದೆಯಲ್ಲ ಇದು ಸಖತ್ತಾಗಿದೆ ಅಲ್ವಾ ಈ ಒಂದು. ಸೊ ಎಸ್ ಅಂಡ್ ಕಮಿಂಗ್ ಫ್ರಿಡ್ಜ್ಗೆ ಸುಮಾರು ಜನ ಹೇಳಿದ್ರಿ ಲಕ್ಷ್ಮಿ ನೀವು ಡಬಲ್ ಡೋರ್ ಫ್ರಿಡ್ಜ್ ತಗೋಬೇಕಿದ್ದೇವೆ ಅಂತ. ಆಬ್ವಿಯಸ್ಲಿ ನಾನು ಡಬಲ್ ಡೋರೇ ಆಸೆ ಇದ್ದು, ಬಟ್ ಅವರು ನಂಗೆ ಫಸ್ಟೇ ಹೇಳ್ಬಿಟ್ಟಿದ್ರು ಲಕ್ಷ್ಮಮ್ಮ ಡಬಲ್ ಡೋರ್ ಬೇಡ ನಮ್ಗೆ ಸಿಂಗಲೇ ಸಾಕು ಅಂತ ನಂಗೆ ಅವ್ರು ಹೇಳಿದ್ರು. ಸರಿ ಆಯ್ತು ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದೆ. ಅದಕ್ಕೂ ಮತ್ತೆ ನಾನು ಇಲ್ಲ ನಂಗೆ ಬೇಕು ಅಂತ ಹೇಳಕ್ಕಾಗಲ್ಲ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಅಂಡ್ ನನ್ನ ನೀಡ್ ಏನಿದೆ, ನನ್ನ ಪರ್ಪಸ್ ಏನಿದೆ ಅದು ನಂಗೆ ಸರ್ವ್ ಆಗ್ತಾ ಇದೆ. ನಂಗೆ ಇದು ಸಾಕು. ನಮ್ 3 ಜನಕ್ಕೆ ಇದು ಬೇಜಾರಾಯ್ತು, ಇದನ್ನೇ ತುಂಬಿಸ್ತೀನಿ. ಸೊ ಇದು ಬಂದು ಸ್ಯಾಮ್ಸಂಗ್ ತಗೊಂಡಿದ್ದು. ಪ್ರೈಸ್ ಏನಾಯ್ತು ಇದಕ್ಕೆ? 33,000 ಆಯ್ತು. ಇವಾಗ ಎಷ್ಟಿದೆ ನಾನು ನೋಡಿಲ್ಲ ರೀಸೆಂಟ್ ಆಗಿ. ಜಾಸ್ತಿ ಇರೋದು ಕಡಿಮೆ ಇರೋದು ಯಾರಿಗಿತ್ತು. ಸೊ ಇದೇ ಇಂಪಾರ್ಟೆಂಟ್. ಅರೆ ಒಂದೇ ಎಲ್ಲ ಫ್ಲಿಪ್ಕಾರ್ಟ್ ಪೀಸ್. ನೀನ್ ನಿಜ ಹೇಳು, ನಿಂಗೆ ನಾನು ಅಂದ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ನಮ್ ಲಕ್ಷ್ಮಣ ಹೆಂಗ್ ಗೊತ್ತಾ? ಹೌದಾ ಇಲ್ವಾ? ಸರಿ ಇಷ್ಟನೇ ಕಣವ. ನಾನು ಫೋರ್ಸ್ ಅಲ್ಲಿ ಹೇಳ್ಬೇಡ. ಇಲ್ಲ ಇಷ್ಟನೇ ಇಷ್ಟ ಹಂಗಂತ ಹೇಳಲೇಬೇಕಲ್ಲ ಕಂಡಂದ್ರು. ವಿಡಿಯೋ ಲಿಟ್ರಲಿ ಯಾರು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಅವ್ರಿಗೆ, ಇಲ್ಲ ಅಷ್ಟೇ ಕತೆ ಅಂತ. ಸೊ ಎಸ್ ಗೈಸ್, ಇದು ಬಂದು ನಮ್ಮ ಕಿಚನ್ ಟೋಟಲ್ ಲೈಕ್ ಚಿಮ್ನಿ ಬಗ್ಗೆ ಹೇಳಾಯ್ತು, ಗ್ಯಾಸ್ ಸ್ಟವ್ ಬಗ್ಗೆ ಹೇಳಾಯ್ತು, ಆಮೇಲೆ ಇದಕ್ಕೂ ಅಷ್ಟೇ ನಮ್ ಲಕ್ಷ್ಮಣ ಒಂದು ಗಿಡ ತಗೊಳವ ಪ್ಲಾಸ್ಟಿಕ್ ಅಟ್ ಇಸ್ ಲುಕ್ ಹೈಲೈಟ್ ಆಗುತ್ತೆ ಅಂತ ಅಂತಾನೆ ಇದ್ದೀನಿ. ಸೊ ಮೋಸ್ಟ್ಲಿ ಈ ವರ್ಷ ತಗೊಂಬೋದೇನೋ. ತಗೋತೀನಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ. ಸೊ ಎಸ್ ತಗೋತೀನಿ ಗೈಸ್. ಅಂಡ್ ಇದು ನೀವು ತುಂಬಾ ಕೇಳಿದ್ರಿ. ಅಂಡ್ ನೆಕ್ಸ್ಟ್ ಬಂದು ಸುಮಾರಷ್ಟು ಜನ ಕರ್ಟನ್ಸ್ ಬಗ್ಗೆ ಕೂಡ ಕೇಳಿದ್ರು. ಸೊ ಕರ್ಟನ್ಸ್ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಗೈಸ್. ಸೊ ಫ್ರೆಂಡ್ಸ್ ಎಲ್ಲರೂ ಕರ್ಟನ್ಸ್ ಬಗ್ಗೆ ಕೇಳಿದ್ರಿ. ಒಂದು ನಿಮಿಷ ಇರಿ. ಕರ್ಟನ್ಸ್ ಡೀಟೇಲ್ಸ್ ಎಲ್ಲ ಕೇಳಿದ್ರಿ. ಕರ್ಟನ್ಸ್ ಎಲ್ಲಿಂದ ತಗೊಂಡಿದ್ದು ಅಂತ. ಸೊ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಇದಕ್ಕೆ ಡೀಟೇಲ್ಸ್ ಅವರೇ ಕೊಡ್ಬೇಕು ರೀ. ಈ ಕರ್ಟನ್ಸ್ ಅಲ್ವಾ ಲೆಂತ್ 11 ಫೀಟ್ ಇದೆ, ಅಗಲ 70 ಇದೆ ಟು ಬಿ ಎಕ್ಸಾಕ್ಟ್. ಓಕೆ, ಅಲ್ಲಿಂದ ಇಲ್ಲಿವರೆಗೂ ನಮಗೆ ಫುಲ್ ಲೆಂತ್ ಬೇಕಾಗಿತ್ತಲ್ವಾ. ಸೊ ನಾನು ರಿಸರ್ಚ್ ಮಾಡೋದಪ್ಪ, ಎಲ್ಲ ಕೇಳ್ಕೊಂಬಂದು ಬೇಜಾರಾಗ್ಬಿಟ್ಟು ಕರ್ಟನ್ಸ್ ಬೇಡ ಅಂತ ಸುಮ್ಮನೆ ಇದ್ದೆ. ಬಟ್ ಏನು ಮಾಡಕ್ಕಾಗಲ್ಲ, ನಾ ಮಾರ್ಕೆಟ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ. ದ ಸೇಮ್ ಕ್ವಾಲಿಟಿ, ದ ಸೇಮ್ ಇದು ಸ್ವಲ್ಪ ಬ್ರಾಂಡೆಡ್ ಬ್ರಾಂಡೆಡ್ ಇಲ್ಲ ಅದು. ಇದು ಆಲ್ಮೋಸ್ಟ್ ಒಂದು 30,000-35,000 ಕೋಟ್ ಮಾಡಿದ್ರು ಕರ್ಟನ್ಸ್ಗೆ. ಅಂದ್ರೆ ಎರಡು ಅಲ್ವಾ, ಇದು ಶೇರ್ ಒಂದು ಮೇನ್ ಕರ್ಟನ್. ಓಕೆ, ಒಂದು ವಿಂಡೋಗೆ ಕೊಟೇಶನ್ ಇಡೀ ಮನೆ ಕೊಟೇಶನ್ ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ರು. ಓಕೆ, ಸೊ ಟು ಎಕ್ಸ್ಪೆನ್ಸಿವ್ ಆಗೋಯ್ತು. ಆಮೇಲೆ ನಮ್ಮ ಆರ್ಕಿಟೆಕ್ಟ್ ಕಡೆಯಿಂದ ಏನಂತಾರೆ, ನಮ್ಮ ಮಾರ್ಕೆಟ್ ಕಡೆ ಬಂದವರು ಬಂದು ಚೆಕ್ ಮಾಡಿ ಇದಕ್ಕೆ 22,000 23 ಇರಬೇಕು ಹೋಲ್ತೀನಿ ಈ ವಿಂಡೋಗೆ ಬೇಸಿಕಲಿ. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ, ಇದು ಮೀಟರ್ ಲೆಕ್ಕ ಬರೋದು. ಓಕೆ, ಸೊ ಇವಾಗ ಎಷ್ಟು ಮೀಟರ್ ಯೂಸ್ ಆಗುತ್ತೆ ಅಷ್ಟು ಮೀಟರ್ ಲೆಕ್ಕ ಬರೋದು. ಸೊ ಇದಕ್ಕೆ ನನಗೆ 22,000 ಆಯ್ತು. ಮತ್ತೆ ರೂಮಲ್ಲಿ ಇರೋದು 22,000 ಆಯ್ತು. ಸೊ ಟೋಟಲ್ ನಮ್ಮ ಕರ್ಟನ್ಸ್ ಎಷ್ಟು ರೂಪಾಯಿ ಇದೆ? 20,000 ಟೋಟಲ್. ಬರೀ ಕರ್ಟನ್ಸ್ಗೆ 43,000 ಆಯ್ತು. ಬರೀ ಕರ್ಟನ್ಸ್ಗೆ 43,000 ಆಯ್ತು. ಓಕೆ, ಇದನ್ನ ಓಪನ್ ಮಾಡಿರಿ ಸ್ವಲ್ಪ, ಇದನ್ನ ತೋರಿಸಿರಿ ಗೈಸ್. ಏನು ಗೊತ್ತಾ, ನಂಗೆ ಹೇಳ್ತಾ ಇಲ್ಲ, ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇಲ್ಲ. ಸುಮಾರಷ್ಟು ಜನ ಹೇಳಿದ್ರು ಆ್ಯಕ್ಚುಲಿ ಲಕ್ಷ್ಮಿ ನೀವು ಇದನ್ನ ಲೈಟ್ ಕಲರು, ಮೇನ್ ಕರ್ಟನ್ಸ್ ಡಾರ್ಕು, ಅಥವಾ ಮೇನ್ ಕಂಡರ್ ಲೈಟು, ಈ ಮಧ್ಯದ್ದು ಡಾರ್ಕ್ ಆ ಥರ ತಗೋಬೇಕಿತ್ತು ಅಂತ. ಬಟ್ ಆ ಥರ ಚೆಂದ ಕಾಣಿಸಲ್ಲ. ಏನು ಗೊತ್ತಾ, ಕರ್ಟನ್ಸು ಎಷ್ಟು ಲೈಟ್ ಕಲರ್ ಇದೆಯಲ್ವಾ, ನಿಮ್ಮ ಮನೆ ಅಷ್ಟೇ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಂಡ್ ಹೌದು, ವೈಟು ಮೇಂಟೆನೆನ್ಸ್ ಕಷ್ಟ, ಅದೆಲ್ಲ ನಾರ್ಮಲ್ ಇದ್ದಿದೆ ಗೈಸ್. ನಾವು ಮೇಂಟೈನ್ ಮಾಡಬೇಕಷ್ಟೇ. ಮೇಂಟೆನೆನ್ಸ್ ಕಷ್ಟ ಅಂತಂದರೆ ಮತ್ತೆ ಏನೂ ತೊಗೊಳಕ್ಕಾಗಲ್ಲ, ಏನೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಕರ್ಟನ್ಸ್ ಅಂದರೆ ಸುಮಾರು ದಿವಸ ಆಯಿತು, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ನೋಡ್ಬೋದು ಗೈಸ್. ವಾವ್ ರೀ, ಮದುವೆ ಚೌಟ್ರಿ ಈಗ ಹಾಲ್ ಇರಲ್ವ ಹಂಗಿದೆ ರೀ. ನೋಡು, ಎಲ್ಲರೂ ಬಿಳಿಸನ್ನ ನೋಡ್ಬಿಡ್ರಪ್ಪ, ಇರೋದು ಸದ್ಯಕ್ಕೆ ಒಂದೇ ಮನೆ ಇವಾಗ. ನೋಡಿ ಗೈಸ್, ಇದೇ ಕರ್ಟನ್ಸು. ಓಹೋ, ನನ್ನ ಗಂಟ ಲೈಟು ಹಾಕ್ಬಿಟ್ಟವ್ರೆ ಇದೆ. ಆ್ಯಂಡ್ ನಾನು ನಿಮಗೆ ತುಂಬ ಝೂಮಲ್ಲಿ ತೋರಿಸ್ಬೇಕು ಅಂದರೆ ಇದ್ರ ಡಿಸೈನ್ ಈ ಥರ ಇದೆ ಗೈಸ್. ನಾನು ಅಂದರೆ ವೈಟ್ ಅಲ್ವಾ, ಕ್ಯಾಮ್ರಾದಲ್ಲಿ ಫುಲ್ ಪ್ಲೇನಾಗಿ ಕಾಣಿಸುತ್ತೆ, ಬಟ್ ಇದು ಫುಲ್ ಪ್ಲೇನ್ ಅಲ್ಲ, ಈ ಥರ ಡಿಸೈನ್ ಇದೆ. ಬಟ್ ನಮಗೆ ಇದೇ ರೀತಿ ಬೇಕಿತ್ತು, ಅವ್ರು ಇದೇ ರೀತಿ ಚಂದವಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಗೈಸ್. ಏನ್ರಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮಾಡ್ಬೇಕಾದ್ರೆ ಚೆನ್ನಾಗೇ ಮಾಡಿ ಅಷ್ಟೇ. ಆ್ಯಂಡ್ ಇದು ವಾಶು ಮಿಷಿನ್ ವಾಶ್ ಮಾಡ್ಬೋದು, ಬಟ್ ಐ ವುಡ್ ಸಜೆಸ್ಟ್ ಡ್ರೈ ಕ್ಲೀನ್ ಕೊಡಿ ಅಂತ ಅಂತೀನಪ್ಪ. ಬಿಕಾಸ್ ವರ್ಷಕ್ಕೊಂದ್ಸತಿ ಮಾಡೋದು, ಯಾರು 6 ತಿಂಗಳು ಕ್ಲೀನ್ ಮಾಡಲ್ಲ. ವರ್ಷಕ್ಕೊಂದ್ಸತಿ ಇಲ್ಲ, ಅವರೇ ಹೇಳ್ಬಿಟ್ಟು ಹೋಗಿದ್ದಾರೆ, ಜಾಸ್ತಿ ವಾಶ್ ಮಾಡಿದ್ರೆ ಬಟ್ಟೆ ಹಾಳಾಗತ್ತೆ. ಓಪನ್ ಮಾಡಿದ್ವಿ, ಈ ಥರ ದೊಡ್ಡ ರೀಲ್ಸ್ ಹಿಂಗೆ ಮಾಡ್ತಾರಲ್ಲ, ದೊಡ್ಡ ವ್ಯೂಸ್ ಇರೋರು, ಐ ಮೀನ್ ದೊಡ್ಡ ಸಬ್ಸ್ಕ್ರೈಬರ್ಸ್.
ಲಿಟ್ರಲಿ ಆ ಕರ್ಟನ್ಸ್ ಮುಂದೆ ನೀನು ಅವಳ ಎಲಿ ಮನೆ ಥರ ಕಾಣಿಸ್ತಾ ಇದೆ. ಲಿಟ್ರಲಿ ಅಂದರೆ ಸ್ವಲ್ಪ ಹೈಟ್ ಐತಲ್ಲ ನಮ್ದಿದು. ಆ್ಯಂಡ್ ಮೋರು ಲಕ್ಷ್ಮಮ್ಮ ಸ್ವಲ್ಪ ಕುಳ್ಳಿ. ಹೌದು ಆ್ಯಕ್ಚುಲಿ ನಾನು ಯಾವ ಮರಿದೆ ಅದರಿಂದ ಲಕ್ಷ್ಮ 5'4" ಅನ್ಕೊಂಡು ನಂಬ್ಕೊಂಡು ಮದುವೆ ಆಗ್ಬಿಟ್ಟೆ. ಒಂದು ಸ್ವಲ್ಪ ಮೆಜರ್ಮೆಂಟ್ ಒಂದು ಸ್ವಲ್ಪ ಕ್ಲೀನಿಗೆ ನಿನ್ಸ್ಬಿಟ್ಟು ಮೆಜರ್ಮೆಂಟ್ ಹಾಕ್ಬೇಕಾಯ್ತು. ಹೌದು ನನ್ನ ಬಟ್ಟೆ ಅಳತೆ ತಗೊಳಕ್ಕೆ. ಸೊ ಎಸ್ ಗೈಸ್, ಕರ್ಟನ್ಸ್ ಬಗ್ಗೆ ಹೇಳಾಯ್ತು. ಚಿಮ್ನಿ, ಗ್ಯಾಸ್ ಸ್ಟವ್, ಫ್ರಿಡ್ಜ್, ವಾಷಿಂಗ್ ಮಷಿನ್ ಬಂದು ಸ್ಯಾಮ್ಸಂಗ್ ಅಲ್ವಾ ರೀ ನಮ್ದು? ಸ್ಯಾಮ್ಸಂಗ್ ವಾಷಿಂಗ್ ಮಷೀನು 8 kg ಆ್ಯಂಡ್ ಎಷ್ಟು? 9 kg. 9 kg ಎಷ್ಟು ರೂಪಾಯಿ ಆಯ್ತು? ಅದು ಸೇಮ್ 32 ಆಯ್ತು. ಅದು 32,000 ಆಯ್ತು. ಸೊ ನಮ್ಮ ಮನೇಲಿರೋ ಅಪ್ಲೈನ್ಸಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ನ ಕೊಡ್ತಾ ಇದೀನಿ. ಕೊಲಾಬ್ರೇಷನ್ ಅಂತ ಅನ್ಕೋಬೇಡಿ, ನಿಮಗೆ ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ ಗೈಸ್. ಕೊಲಾಬ್ರೇಷನ್ ಅಂತೂ ಅಲ್ಲ, ನಂಗೆ ಯಾವ ಸ್ಯಾಮ್ಸಂಗ್ ಅವರು ಫ್ಲಿಪ್ಕಾರ್ಟ್ ಅವರಿಗೆ ಕೊಲಾಬ್ರೇಷನ್ ಕೊಟ್ಟಿಲ್ಲ. ಬಟ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನಂಗೆ ಚಂದ ಅನ್ಸೋ ಅದಕ್ಕೆ ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತಿರೋದು. ಓಕೆ ಗೈಸ್, ನಮ್ಮ ಗ್ಯಾಸ್ ಸ್ಟವ್, ಚಿಮ್ನಿ, ವಾಷಿಂಗ್ ಮಷೀನು, ಫ್ರಿಡ್ಜು, ಕರ್ಟನ್ಸ್ ಹಾಗೂ ಟಿವಿ ಹಾಗೂ ಸೋಫಾನ ನೀವು ಇದೆಲ್ಲಾನು ಕನ್ಸಿಡರ್ ಮಾಡಿದ್ರೆ ಹತ್ತತ್ರ 3.5 ಲಕ್ಷ 4 ಲಕ್ಷ ಆಯ್ತು ಅಂತಾನೆ ಹೇಳ್ಬೋದು. ಸೊ ಹೆಂಗ್ ಗೊತ್ತಾ, ಐದರ್ ಹ್ಯಾವ್ ಸಮ್ ಮನಿ ಇನ್ ದ ಬ್ಯಾಂಕ್ ಆರ್ ಡೋಂಟ್ ಮ್ಯಾರಿ ಸಮ್ ಲೈಕ್ ಲಕ್ಷ್ಮಮ್ಮ. ಒಂದ್ ನಿಮಿಷ ಆಯ್ತು ರೀ, ಆಯ್ತು. ಹಂಗಾರೆ ಟಿವಿ ನೀವು ನೋಡೋದೇ ಇಲ್ಲ, ಆ ಸೋಫಾ ಮೇಲೆ ನೀವು ಕುತ್ಕೊಳ್ಳೋದೇ ಇಲ್ಲ. ಟಿವಿ ಚಿಕ್ಕ ತಂದಿರ್ತಾ ಇದ್ದೆ. ಹಂಗಾರೆ ಗ್ಯಾಸ್ ಸ್ಟವ್ ಅಲ್ಲಿ ಅಡ್ಗೆ ಮಾಡೋದನ್ನ ನೀವು ತಿನ್ನೋದೇ ಇಲ್ಲ, ನೀವು ಹಾಕೊಳ್ಳೋ ಬಟ್ಟೆನ ತೊಳೆಯೋದೇ ಇಲ್ಲ, ಹಂಗಂಗೆ ಹಾಕೋತೀರಾ. ಸರಿ, ಲೆಟ್ ಮಿ ಕಂಪ್ಲೀಟ್. ಈ ಟಿವಿನ ಚಿಕ್ಕ ತಂದಿರ್ತಾ ಇದ್ದೆ, ಸೋಫಾ ನಾನು ಕಡಿಮೆ ತಗೊಂಡಿರ್ತಾ ಇದ್ದೆ, ಫ್ರಿಜ್ ನಾನು ಈಗ ಇಡ್ತಾನೆ ಇಲ್ಲ, ಫ್ರಿಜ್ಜೇ ಬೇಕಾಗಿಲ್ಲ ಮನೇಲಿ. ಹೇಳಿ ಇವಾಗ. ಸೊ ಎಸ್ ಗೈಸ್, ಇದು ಬಂದು ಇವತ್ತಿನ ಮೇಜರ್ ಅಪ್ಡೇಟು. ಆ್ಯಂಡ್ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟಾಟಾ, ಟೇಕ್ ಕೇರ್.